ಉರುಳಿಸುವಂತೆ ಮಾಡಿದೆ. ಈ ಹೊಸ ಸಿನಿಮಾಗೆ ಗೋಲ್ಡನ್ ಸ್ಟಾರ್ ಪಡೆದಿರುವಂತಹ ಸಂಭಾವನೆ ಬಗ್ಗೆನೂ ಸ್ಯಾಂಡಲ್ವುಡ್ ಮಂದಿ ಚರ್ಚೆ ಮಾಡ್ತಿದ್ದಾರೆ. ಸಿನಿಮಾ ಹಿಟ್ ಆದ ಕೂಡಲೇ ಸ್ಟಾರ್ಗಳು ಸಂಭಾವನೆಯನ್ನ ಹೆಚ್ಚಿಸಿಕೊಳ್ಳುವುದು ವಾಡಿಕೆ. ಹಾಗೆ ಗಣೇಶ್ ಕೂಡ ಕೃಷ್ಣ ಪ್ರಣಯ ಸಖಿ ಬಳಿಕ ಸಂಭಾವನೆಯನ್ನ ಹೆಚ್ಚಿಸಿಕೊಂಡಿರುವ ಬಗ್ಗೆ ಮಾತುಗಳು ಕೇಳಿ ಬರ್ತಿವೆ. ರೊಮ್ಯಾಂಟಿಕ್ ಸ್ಟೋರಿಗಳ ಜೊತೆಗೆ ಗಣೇಶ್ ವಿಭಿನ್ನ ಸಿನಿಮಾಗಳನ್ನ ಒಪ್ಪಿಕೊಳ್ತಿದ್ದಾರೆ. ತನ್ನ ಅಭಿಮಾನಿಗಳಿಗೆ ನಾನಾ ಅವತಾರಗಳಲ್ಲಿ ಕಾಣಿಸಿಕೊಂಡು ಮನೋರಂಜನೆ ನೀಡ್ತಾ ಇದ್ದಾರೆ. ಈಗ ಕ್ಯೂನಲ್ಲಿರುವಂತಹ ಸಿನಿಮಾಗಳು ಕೂಡ ಅದನ್ನೇ ಸೂಚಿಸ್ತಾ ಇದೆ. ಕೃಷ್ಣಂ ಪ್ರಣಯ ಸಖಿ ಬಳಿಕ ಗಣೇಶ್ ಮತ್ತೆ ಅಂತಹದೇ ಪ್ರಕಾರದ ಸಿನಿಮಾವನ್ನ ಒಪ್ಪಿಕೊಳ್ಳೋದಕ್ಕೆ ಹೋಗಲಿಲ್ಲ. ಈಗ ಗಣೇಶ್ಗೆ ನಿರ್ದೇಶಿಸುತ್ತಿರುವಂತಹ ಸಿನಿಮಾ ಬಗ್ಗೆ ಕುತೂಹಲ ಕೆರಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಿನಿಮಾ ಮಂದಿ ಗಣೇಶ್ ಪಡೆದಿರುವಂತಹ ಸಂಭಾವನೆ ಬಗ್ಗೆನೂ ಚರ್ಚೆ ಮಾಡ್ತಾ ಇದ್ದಾರೆ. ಗೋಲ್ಡನ್ ಸ್ಟಾರ್ ಗಣೇಶ್ ಈ ಸಿನಿಮಾಗಾಗಿ ದೊಡ್ಡ ಮೊತ್ತದ ಹಣವನ್ನೇ ಪಡೆದಿದ್ದಾರೆ ಎಂದು ಹೇಳಲಾಗ್ತಿದೆ. SNT ಎಂಟರ್ಪ್ರೈಸಸ್ ಬ್ಯಾನರ್ನಲ್ಲಿ ರವಿ ಎಂಬುವವರು ನಿರ್ಮಿಸುತ್ತಿರುವಂತಹ ಈ ಸಿನಿಮಾಗೆ ಗಣೇಶ್ ಬರೋಬ್ಬರಿ 4.5 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ. ಸಿನಿಮಾ ಮುಹೂರ್ತಕ್ಕೂ ಮುನ್ನ 1 ಕೋಟಿ ರೂಪಾಯಿ ಅಡ್ವಾನ್ಸ್ ಹಣವನ್ನ ನೀಡಿದ್ದಾರೆಂದು ಸಿನಿಮಾ ಮಂದಿ ಮಾತನಾಡಿಕೊಳ್ತಾ ಇದ್ದಾರೆ. ಚಿತ್ರರಂಗ ಅಂದ ಮೇಲೆ ಇಂತಹ ಸುದ್ದಿಗಳು ಹರಿದಾಡ್ತಲೇ ಇರುತ್ತೆ. ಯಾವುದೇ ಸ್ಟಾರ್ಗಳ ಹೊಸ ಸಿನಿಮಾ ಆರಂಭಗೊಂಡ್ರೆ ಅವರ ಸಂಭಾವನೆ ಬಗ್ಗೆನೂ ಅಷ್ಟೇ ಜೋರಾಗಿ ಸುದ್ದಿಯಾಗುತ್ತೆ. ಈಗ ಕನ್ನಡದ ಸಿನಿಮಾ ಮಂದಿ ಗೋಲ್ಡನ್ ಸ್ಟಾರ್ ಗಣೇಶ್ ಕೃಷ್ಣಂ ಪ್ರಣಯ ಸಖಿ ಬಳಿಕ ಸಂಭಾವನೆ ಹೆಚ್ಚಿಸಿಕೊಂಡಿದ್ದಾರೆ. ಅರಸು ಅಂತಾರೆ ಸಿನಿಮಾಗೆ ಇಷ್ಟೊಂದು ಸಂಭಾವನೆ ಪಡೆದಿದ್ದಾರೆ ಅಂತ ಮಾತನಾಡಿಕೊಳ್ತಿದ್ದಾರೆ. ಆದರೆ ಚಿತ್ರತಂಡ ಆಗಲಿ ಗಣೇಶ್ ಆಗಲಿ ತಮ್ಮ ಸಂಭಾವನೆ ಬಗ್ಗೆ ಅಧಿಕೃತವಾಗಿಯೂ ಎಲ್ಲಿ ಕೂಡ ಹೇಳಿಕೊಂಡಿಲ್ಲ. ಇನ್ನು ಗೋಲ್ಡನ್ ಸ್ಟಾರ್ ಗಣೇಶ್ ಕೈಯಲ್ಲಿ ಈ ಸಿನಿಮಾ ಸೇರಿ 3 ಪ್ರಾಜೆಕ್ಟ್ಗಳು ಇದೆ. ಈಗಾಗಲೇ ಯುಎಸ್ ಸಿನ್ಸಿಯರ್ಲಿ ರಾಮ್ ಶೂಟಿಂಗ್ ನಡೀತಾ ಇದೆ. ಇನ್ನು ಈ ಸಿನಿಮಾದಲ್ಲಿ ರಮೇಶ್ ಅರವಿಂದ್ ಕೂಡ ನಟಿಸ್ತಾ ಇದ್ದಾರೆ. ಹಾಗೆ ತೆಲುಗು ನಿರ್ಮಾಣ ಸಂಸ್ಥೆ ನಿರ್ಮಿಸುತ್ತಿರುವಂತಹ ಪಿನಾಕ ಶೂಟಿಂಗ್ ಆರಂಭ ಆಗಿದೆ. ಈ ಮಧ್ಯೆ ಅರಸು ಅಂತಾರೆ ನಿರ್ದೇಶನದ ಸಿನಿಮಾ ಕೂಡ ಸೆಟ್ ಏರಿದೆ. ಮೊದಲಿಗೆ ರವಿ ಅವರು ನಮ್ಮ ನಿರ್ಮಾಪಕರಾಗಿ ಚಿತ್ರರಂಗಕ್ಕೆ ಬರ್ತಿದ್ದಾರೆ. ಅವ್ರನ್ನ ಸುಮಾರು ಒಂದು 20 ವರ್ಷ ನೋಡ್ತಿದ್ವಿ. ನಾವು ಭದ್ರಾವತಿ ಸೈಡ್ ಹೋಗ್ಬಿಟ್ರೆ ಒಳ್ಳೆ ರಾಸಕವಳ ಒಳ್ಳೊಳ್ಳೆ ಪಾಪ ನಮ್ಮ ಸಿನಿಮಾದವ್ರು ಯಾರು ಹೋದ್ರು ಭದ್ರಾವತಿ ಸೈಡ್ ಹೋದ್ರೆ ಅವರೇ. ಇವತ್ತವರು ನಿರ್ಮಾಪಕರಾಗಿ ಮಾಡ್ತಿದ್ದಾರೆ. ಎಲ್ಲಿ ಹಿಂಗ್ ಮಾತಾಡ ಅವರು ಬಂದು ಅವ್ರಿಗೆ ಸ್ವಾಗತ. ಅವ್ರಿಗೆ ಒಳ್ಳೇದಾಗ್ಲಿ, 100 ಸಿನಿಮಾಗಳು ಕನ್ನಡದಲ್ಲಿ ಮಾಡಲಿ ಅಂತ ಹೇಳ್ತೀನಿ. ಇನ್ನು ಅರಸವರು ಒಂದು ರೀತಿ ನಮಗೆ ಇನ್ನು ಈಗ ನಮಗೆ ಶುರುವಾಗ್ತಿದೆ. ನಮ್ಮ ಸಂಭಾಷಣೆಕಾರರೆಲ್ಲ ಡೈರೆಕ್ಟರ್ ಆಗ್ತಿದ್ದಾರೆ, ಡ್ಯಾನ್ಸ್ ಮಾಸ್ಟರ್ಗಳೆಲ್ಲ ಡೈರೆಕ್ಟ್ ಆಗ್ತಿದ್ದಾರೆ, ಎಡಿಟರ್ಗಳು ಇನ್ನು ಈಗ ಶುರುವಾಗ್ತಿದೆ. ಈಗಲೇ ನಮ್ಗೆ ಆಲೇ ಬೇರೆ ಥರದ್ದು ಏನೇನೋ ಎಫೆಕ್ಟ್ಗಳು ಶುರುವಾಗಿ ಏನೇನೋ ಆಗ್ತಿದೆ. ನಮ್ಮಲ್ಲೇ ಹುಟ್ಟಬೇಕು ಎಲ್ಲ ಥರದ ಕಲಾವಿದರು ಅನ್ನೋದೊಂದು ಆಸೆ. ಅದು ಈಗ ಸ್ಟಾರ್ಟ್ ಆಗ್ತಿದೆ. ಹಾಗೆ ಅರಸೋರ್ದು ಇದು 2ನೇ ಪಿಕ್ಚರು. ಅವ್ರಿಗೆ ಸಂಭಾಷಣೆಕಾರರಾಗಿ ಹಾಡುಗಳು ಬರ್ಕೊಂಡು ನಾವು ತುಂಬ ತುಂಬ ಎಂಜಾಯ್ ಮಾಡಿದ್ದೀವಿ ಅರಸೋರ್ನ. ಅರಸು ಅಂತಾರೆ ಅಲ್ಲ, ಅರಸೋನೆ ಚೆನ್ನಾಗಿದೆ ಅಲ್ವ. ಇನ್ನು ನಾವು ಗಣಪವ್ರ ಜೊತೆ ಕೆಲಸ ಮಾಡೋದಕ್ಕಂತೂ ಅದೊಂಥರ ಸುವರ್ಣ ಕಾಲ, ಸುವರ್ಣ ಭಸ್ಮ ಎಲ್ಲ ಆಯುರ್ವೇದ ಅಂಥದ್ದು ಇಡೀ. ಯಾಕೆಂದರೆ ಈಗ ಮೊನ್ನೆ ನಾವು ಅದನ್ನು ನೀವೆಲ್ಲರೂ ಎಂಜಾಯ್ ಮಾಡಿರೋದು ಕೃಷ್ಣಂ ಪ್ರಣಯ ಸಖಿ, ಅದನ್ನು ಹೆಂಗಾಯಿತು ಏನಾಯಿತು ಅದರದ್ದೆಲ್ಲ ಮಾತಾಡಿದ್ದೀವಿ. ಮತ್ತೆ ಎಲ್ಲರೂ ಮತ್ತೆ ಒಂದು ಪಕ್ಕ ಇಲ್ಲಿನ ಟೀಮ್ನೇ ಸೇರ್ಕೊಂಡು ಮಾಡ್ತಿರೋದು ನಮ್ಗೆಲ್ಲರಿಗೂ ಒಂದು ರೀತಿಯಾದೊಂಥರ ಜಂಪಿಂಗ್ ಬೋರ್ಡ್ ಇದ್ದಂಗೆ. ಅದು ಖುಷಿಯಿಂದ ಕೆಲಸ ಮಾಡ್ತೀವಿ. ಅರಸವ್ರೆ ಭಾಳ ಖುಷಿ ಆಗ್ತಿದೆ. ಒಳ್ಳೇದಾಗಲಿ ರವಿ ಅವರೇ, ನಿಮಗೂ ಒಳ್ಳೇದಾಗಲಿ. ಮತ್ತೆ ನಮ್ಮ ರವಿಶಂಕರ್ ಗೌಡ್ರು ಇನ್ನೂ ಸುಮಾರು ಜನ ಯಾರ್ಯಾರು ಸೇರಿಸೋರಪ್ಪ ಈ ಸಿನಿಮಾದಲ್ಲ. ನಮ್ಮ ಎಂಡ್ರು ಯಾರು ಗೊತ್ತಿಲ್ಲ. ಹೌದು, ಒಳ್ಳೇದಾಗಲಪ್ಪ, ಅವರು ಒಳ್ಳೇದು ಗೊತ್ತಿಲ್ಲ. ಅದಕ್ಕೆ ಗೊತ್ತಿಲ್ಲ. ನನ್ಗೆ ಎಂಡ್ರನೇ ಹಾಕಲ್ಲ, ಎಲ್ಲರೂ ಸಾಯಿಸ್ಬಿಡ್ತಾರೆ. ನನ್ಗೆ ಹಳೆ ಬಟ್ಟೆ ಕೊಟ್ಬಿಡ್ತಾರೆ. ಹೆಂಗೋ ಅಂಬ ಅಂತ ಹೋಗಂದ್ಬಿಟ್ಟು ನಂಗೆ ಈ ಥರದ್ದೇನೋ ಮಾಡ್ತಾರೆ. ಅದಕ್ಕೆ ಇದೆಲ್ಲ ಐತೆ ಅದಕ್ಕೆ ಯಾರು ಅಂತ ಮಕ್ಕಳು ಮೊದ್ಲಿಂದನವ್ರೆ, ಮೊದ್ಲಿಂದ ಸಿಕ್ಕಾಪಟ್ಟೆ ಮಕ್ಳವ್ರೆ. ಈ ಫೋಟೋನ ತೋರಿಸ್ತಿರ್ಲಿಲ್ಲ. ಬೇಡ ಬಿಡಿ ಸರ್ ನಿಮ್ಗೆ ಯಾಕೆ ಅಂತ ಅನ್ಬಾರು. ಎಂಥದ್ದು ಇಲ್ಲ, ಏನು ಬೇಡ ಮನ್ಸಲ್ಲಿ ಅಂದ್ಕೊಳ್ಳಿ ಬಿಡೋರು. ನನಗೆ ಹಂಗೆ ಮಾಡೋರು. ನನಗೆ ಸುಮಾರು ಸಿನಿಮಾ ಹಂಗೆ ಈ ಸರಿ ಇಲ್ಲ, ಕೊಟ್ಟವ್ರು ಒಳ್ಳೇದಾಗ್ಲಿ. ಟೈಟ್ಲು